ಆತ್ಮರೇ ನನ್ನ ಚಿಂತನೆಗಳನ್ನು ಶುದ್ಧೀಕರಿಸಿರಿ. ನನ್ನ ಚಿಂತನೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ನನ್ನ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ನನ್ನ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ನನ್ನ ಬಾಳ ಸಂಗಾತಿಯನ್ನು ಶುದ್ಧೀಕರಿಸಿರಿ. ನನ್ನ ಬಾಳ ಸಂಗಾತಿಯನ್ನು ಶುದ್ಧೀಕರಿಸಿರಿ. ನಮ್ಮ ಮಕ್ಕಳ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ನಮ್ಮ ಮಕ್ಕಳ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ನಮ್ಮ ಹೆತ್ತವರ ಒಡಹುಟ್ಟಿದವರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಹುಟ್ಟಿದವರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಇಡೀ ವಿಶ್ವದ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಇಡೀ ವಿಶ್ವದ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಯಾಜಕರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಯಾಜಕರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಪ್ರಾರ್ಥನಾ ತಂಡಗಳ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಪ್ರಾರ್ಥನಾ ತಂಡಗಳ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಪೋಪ್ ಫ್ರಾನ್ಸಿಸ್ ಅವರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಕನ್ಯಾಸ್ತ್ರೀಯರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಕನ್ಯಾಸ್ತ್ರೀಯರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಶುಭ ಸಂದೇಶ ಸಾರುವ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಶುಭ ಸಂದೇಶ ಸಾರುವವರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಪ್ರತಿಯೊಬ್ಬರ ಮನುಷ್ಯನ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಪ್ರತಿಯೊಬ್ಬರ ಮನಸ್ಸಿನ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಯುವ ಯುವತಿಯರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಯುವತಿಯರ ಬಲಹೀನತೆಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ಓ ಪವಿತ್ರಾತ್ಮರೇ ಶುದ್ಧೀಕರಿಸಿರಿ. ಯೇಸುವೇ ಶುದ್ಧೀಕರಿಸಿರಿ. ಶುದ್ಧೀಕರಿಸಿರಿ. ಯೇಸುವೇ ನಮ್ಮ ಎಲ್ಲರನ್ನು ಶುದ್ಧೀಕರಿಸಿರಿ. ಯೇಸುವೇ ನಮ್ಮನ್ನೆಲ್ಲರನ್ನು ಶುದ್ಧೀಕರಿಸಿರಿ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ವಂದನೆ. ಪವಿತ್ರಾತ್ಮರೇ ಆರಾಧನೆ. ಪವಿತ್ರಾತ್ಮರೇ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತವು ನಿಮ್ಮ ದಾಸರಾದ ನಮಗೆ ನೀವು ದಯಪಾಲಿಸಿದಂತಹ ಅಮೃತ ಗಳಿಗೆಯಾಗಿದೆ ಸ್ವಾಮಿ. ಯೇಸುವೇ, ನಾವು ಅಬಲರು ಸ್ವಾಮಿ, ಬಲಹೀನರು ಸ್ವಾಮಿ. ಆದರೂ ಸಹ ನಿಮ್ಮ ಮುಂದೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ, ನಮ್ಮ ಎಲ್ಲ ಭಾರಗಳನ್ನು ಸಮರ್ಪಿಸಿ, ಅವಶ್ಯಕತೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಕೃತಜ್ಞತೆಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನೀವು ನಮ್ಮನ್ನು ಪ್ರೀತಿಸುವ ದೇವರಲ್ಲವೇ? ನೀವು ನಮ್ಮನ್ನು ಸಂರಕ್ಷಿಸುವ ದೇವರಲ್ಲವೇ? ನಿಮ್ಮ ಪ್ರೀತಿ ಅತ್ಯುನ್ನತ, ನಿಮ್ಮ ಭರವಸೆ ಶಾಶ್ವತ, ನಿಮ್ಮ ಕೃಪೆ ಧಾರಾಳ, ನಿಮ್ಮ ತೇಜಸ್ಸು ಅಮರ. ಯೇಸುವೇ, ನಿಮ್ಮ ಮಗನಾಗಿ ಮಗಳಾಗಿ ಈ ಬೆಳಗಿನ ಜಾವದಲ್ಲಿ ನಮ್ಮ ನಿದ್ರಾವಸ್ಥೆಗಳ ಮಧ್ಯದಲ್ಲಿ, ನಮ್ಮ ದೈಹಿಕ ಬಲಹೀನತೆಗಳ ಮಧ್ಯದಲ್ಲಿ, ಅನಾರೋಗ್ಯಗಳ ಮಧ್ಯದಲ್ಲಿ ಬಡಿದಬ್ಬಿಸಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುವಂತಹ ಭಾಗ್ಯವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜ. ಜೀವವು ಮಾರ್ಗವು ಸತ್ಯವಾಗಿ ಸರ್ವಶಕ್ತರ ದೇವರಾಗಿ ಪಿತಸುತ ಪವಿತ್ರಾತ್ಮರಾದ ತ್ರಯೇಕರಾಗಿ ನೀವು ನಮ್ಮ ಮುಂದೆ ಇದ್ದೀರಿ ಸ್ವಾಮಿ.
ಹಗಲಿರುಳು ನಿಮ್ಮನ್ನು ಧ್ಯಾನಿಸುವ ಮಕ್ಕಳು ನಾವಾಗಿದ್ದೇವೆ ಸ್ವಾಮಿ. ಯೇಸುವೆ, ನಮ್ಮ ಎಲ್ಲ ಹೋರಾಟಗಳನ್ನು ನಿಮ್ಮ ಕರಳಿಗೆ ಸಮರ್ಪಿಸಿಕೊಳ್ಳುವಾಗ ವಿಶೇಷವಾಗಿ ಇಡೀ ವಿಶ್ವದಲ್ಲಿರುವಂತಹ ನಿಮ್ಮ ಮಕ್ಕಳಾಗಿರುವ ಸರ್ವರ ಮೇಲೆ ನಿಮ್ಮ ದಯೆ, ಕರುಣೆ, ಪ್ರೀತಿ ಬೆಳಗುವಂತೆ ಮಾಡಿರಿ ಸ್ವಾಮಿ. ಯೇಸುವೆ, ಈ ದಿನಗಳಲ್ಲಿ ನಿಮ್ಮ ಅಮೂಲ್ಯವಾದಂತಹ ಪವಿತ್ರವಾದಂತಹ ತಿರುಗಿದ ದಿನಗಳನ್ನು ಸ್ಮರಿಸುತ್ತೇವೆ ರಾಜ. ಯೇಸುವೆ, ನಮ್ಮ ಜೀವನವು ಕೇವಲ ಕ್ಷಣಿಕವಾಗದೆ ಅಮರವಾಗುವಂತೆ ಮಾಡಿರಿ ರಾಜ. ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದವಾಗಿ ಕಳೆದು ಹೋಗದೆ ಶಕ್ತಿಯಾಗಿ ನಮ್ಮನ್ನು ಆವರಿಸಿಕೊಳ್ಳುವಂತೆ ಮಾಡಿರಿ ರಾಜ. ಯೇಸುವೆ, ನಾವು ಪ್ರತಿದಿನವೂ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆ ಮೂಲಕವಾಗಿ ಇಡೀ ವಿಶ್ವದ ಅನೇಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವಂತಹ ಎಂತಹ ಒಂದು ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ಸ್ತೋತ್ರ ರಾಜ. ನೋಡಿ ಸ್ವಾಮಿ, ನಿಮ್ಮ ಮಕ್ಕಳು ನಾವುಗಳು ಬಾಯಿ ತೆರೆಯುವಂತೆ ಮಾಡಿದವರು ನೀವು, ಎದ್ದು ಕುಳಿತುಕೊಳ್ಳುವಂತೆ ಮಾಡಿದವರು ನೀವು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ತೀರ್ಮಾನಿಸಿದವರು ನೀವು. ಪ್ರಾರ್ಥಿಸುವಾಗ ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ ಪ್ರಾರ್ಥಿಸುವ ಶಕ್ತಿಯನ್ನು ನೀಡಿದವರು ನೀವು. ನಮ್ಮ ನಿದ್ರೆಯನ್ನು ಬದಿಗೊತ್ತುವಂತೆ ಮಾಡಿದವರು ನೀವು. ನೀವು ನಮ್ಮನ್ನು ಪ್ರೀತಿಸುವ ಕಾರಣ, ನಾವು ಲೋಕದ ಜನತೆಯನ್ನು ಪ್ರೀತಿಸುವ ಕಾರಣ, ನಿಮ್ಮ ನಾಮದಲ್ಲಿ ನಾವು ನಿಮ್ಮವರಾಗಿರುವ ಕಾರಣ ಪ್ರತಿ ಸುಪ್ರಭಾತದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸುವಂತೆ ನೀವು ನಮಗೆ ಎಲ್ಲ ಮಾರ್ಗಗಳನ್ನು ತೆರೆದುಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಈ ಪ್ರತಿದಿನದ ಸುಪ್ರಭಾತದಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುವಂತಹ ಅನೇಕ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಪ್ರತಿಯೊಬ್ಬರ ಸ್ವಾಮಿ ಅವಶ್ಯಕತೆಗಳನ್ನು ನೀವು ತಿಳಿದಿದ್ದೀರಿ, ಪ್ರತಿಯೊಬ್ಬರ ಕೊರತೆಗಳನ್ನು ತಿಳಿದಿದ್ದೀರಿ, ಅನಾರೋಗ್ಯಗಳನ್ನು ನೀವು ತಿಳಿದಿದ್ದೀರಿ, ಸಮಸ್ಯೆ, ಸಾಲ, ಒತ್ತಡಗಳನ್ನು ತಿಳಿದಿದ್ದೀರಿ, ಮಾನಸಿಕ ದುಃಖ ಭಾರಗಳನ್ನು ತಿಳಿದಿದ್ದೀರಿ. ಹೀಗಿರುವಾಗ ಸ್ವರ್ಗೀಯ ಯಾತ್ರೆಯ ಈ ಶುಶ್ರೂಷೆಯಲ್ಲಿ ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ನಿನ್ನ ಮಕ್ಕಳಾಗಿರುವಂತಹ ಲತೀಶಳನ್ನ, ಆಕೆ ಕುಟುಂಬವನ್ನ, ಮೇರಿಯನ್ನ, ರಾಣಿಯನ್ನ, ಬಿನ್ನಿಯನ್ನ, ಕುಮಾರಿಯನ್ನ, ಪ್ರಸಿಲಳನ್ನ, ಅವರ ಎಲ್ಲರ ಕುಟುಂಬಗಳನ್ನ ನೀವು ತಿಳಿದಿದ್ದೀರಿ ಸ್ವಾಮಿ. ಮಗಳಾಗಿರುವಂತಹ ಜಯಮಾಲಳನ್ನ, ಸಂತೋಷವನ್ನ, ಜೋಕಿಮನ್ನ, ಆಕೆಯ ಕುಟುಂಬವನ್ನು ಅರಿತಿದ್ದೀರಿ ರಾಜ. ಮಗಳಾದ ಎಲೆನ್ನ, ಸ್ವಾಮಿ ಸುಶೀಲನ್ನ, ಅವರ ಕುಟುಂಬವನ್ನು ನೀವು ತಿಳಿದಿದ್ದೀರಿ ರಾಜ. ಮಗಳಾದ ಮಾಲಳನ್ನ, ಕಾವ್ಯಳನ್ನ, ಸಲತ್ಮೀರಿನ ಅವರ ಕುಟುಂಬವನ್ನು ತಿಳಿದಿದ್ದೀರಿ ರಾಜ. ಮಗನಾದ ಶಾಂತಿ ಸಂತೋಷನ, ಪ್ರಭುವನ್ನ, ಅನಿಲನ್ನ, ಪ್ರಕಾಶನ, ಸ್ವಾಮಿ ಅವರ ಕುಟುಂಬಗಳನ್ನು ತಿಳಿದಿದ್ದೀರಿ ರಾಜ. ಈ ಶುಶ್ರೂಷೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ, ಇಂದಿಗೂ ಸಹ ಸೇವೆ ಮಾಡುತ್ತಿರುವಂತಹ ಮಕ್ಕಳೆಲ್ಲರನ್ನ, ಮಗಳಾದ ಗ್ರೆಟ ಮತಿಯಾಸನ್ನ, ಪುಣ್ಯ ಶಾಂತಿಯನ್ನ, ಸ್ವಾಮಿ ಸುನೀತಳನ್ನ, ಪೌಲನ ರಿಚರ್ಡ್ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ ರಾಜ. ಜೂಲಿಯಾನಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ರಾಜ. ಮಗಳಾದ ಜೆಸಿಂತಳ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ರಾಜ. ಮಗನಾದ ಪ್ರಭುವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ರಾಜ. ಇವರೆಲ್ಲರ ಕುಟುಂಬಗಳು ನಿಮಗೆ ಸಮರ್ಪಿಸುತ್ತೇನೆ ರಾಜ. ದಾಸನಾದ ನನ್ನ ಕುಟುಂಬವನ್ನು ಸಹ ನಿಮಗೆ ಸಮರ್ಪಿಸಿಕೊಡುತ್ತೇನೆ ರಾಜ. ನಮ್ಮಂತೆ ಈ ಲೋಕದಲ್ಲಿ ಇಡೀ ಲೋಕಕ್ಕಾಗಿ ಪ್ರಾರ್ಥಿಸಲು ತಮ್ಮನ್ನೇ ತೊಡಗಿಸಿಕೊಂಡಿರುವಂತಹ, ತಮ್ಮನ್ನೇ ಸಮರ್ಪಿಸಿಕೊಂಡಿರುವಂತಹ ಬಿಲಿಯಾಂತರ ಶುಶ್ರೂಷಕರನ್ನ, ಮಧ್ಯಸ್ಥ ಪ್ರಾರ್ಥನಾ ತಂಡದ ಎಲ್ಲ ಪ್ರತಿನಿಧಿಗಳನ್ನ ನಿಮಗೆ ಸಮರ್ಪಿಸುತ್ತೇನೆ ರಾಜ. ಯೇಸು, ಹಗಲು ರಾತ್ರಿ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನಿಮ್ಮನ್ನು ಕೂಗಿ ಕರೆಯುವ ಭಾಗ್ಯ ಎಂತಹ ಅಮೋಘವಾದದ್ದು ಸ್ವಾಮಿ. ಎಷ್ಟೋ ಜನರು ಪ್ರಾರ್ಥಿಸಬೇಕು ಎಂದು ಹೇಳಿದರೂ ಸಹ ಪ್ರಾರ್ಥಿಸಲಾಗುವುದಿಲ್ಲ ರಾಜ.
ನಿನ್ನ ಸಂಧಿಸಬೇಕೆಂದು ಯತ್ನಿಸಿದರೂ ಸಹ 2 ನಿಮಿಷಗಳು ಸಹ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲ ರಾಜ. ಆದರೆ ಈ ಸುಪ್ರಭಾತದಲ್ಲಿ ಮೂಲಕವಾಗಿ, ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ನಾವು 1.5 ಗಂಟೆಗಳ ಕಾಲ ಕುಳಿತು ಪ್ರಾರ್ಥಿಸುವಂತೆ ಹಾಗೂ ಅನೇಕ ಶುಶ್ರೂಷೆಗಳನ್ನು ಧ್ಯಾನಿಸುವಂತೆ, ಬೆಳಗಿನ ಜಾವದ ವಾಟ್ಸಪ್ ಶುಶ್ರೂಷೆಯನ್ನು, ಪ್ರತಿದಿನದ ವಚನ ಶುಶ್ರೂಷೆಯನ್ನು, ಸ್ವರ್ಗೀಯ ಮನ ಶುಶ್ರೂಷೆಯನ್ನು, ಕರುಣೆಯ ಜಪ ಶುಶ್ರೂಷೆಯನ್ನು, ಜಪಮಾಲೆಯ ಶುಶ್ರೂಷೆಯನ್ನು, ಹೀಗೆ ಅನೇಕ ವಿಧದ ಶುಶ್ರೂಷೆಗಳನ್ನು, ಚಿಂತನ ಶುಶ್ರೂಷೆಗಳನ್ನು, ಈ ಸುಪ್ರಭಾತ ಶುಶ್ರೂಷೆಗಳನ್ನೆಲ್ಲವನ್ನ ನಾವು ಆಲಿಸಿ ಧ್ಯಾನಿಸಿ ನಿಮ್ಮೊಂದಿಗೆ ಬೆರೆತುಕೊಳ್ಳಲು ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ಕನಿಷ್ಠ 7 ಗಂಟೆಗಳ ಪ್ರಾರ್ಥನೆ ನಾವು ಮಾಡಲು ಅನುಗ್ರಹಿಸಿದ್ದೀರಿ ರಾಜ. ಎಂತಹ ಭಾಗ್ಯಸ್ವಾಮಿ. ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು, ಕೋಟ್ಯಾನುಕೋಟಿ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ ರಾಜ. ನಿಮ್ಮ ಪವಿತ್ರಾತ್ಮರ ಕೃಪೆಯಿಂದ ನಮ್ಮೆಲ್ಲರನ್ನು ತುಂಬಿ ಅಭಿಷೇಕಿಸಿ ಆಶೀರ್ವದಿಸಿ ನಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸಿ ಮುನ್ನಡೆಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನುಳ್ಳ ತಂದೆಯೇ, ಆಮೇನ್. ಆಮೆನ್. ಸುಪ್ರಭಾತ ಪ್ರಾರ್ಥನೆ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ಆರಾಧನೆ. ಅಪಾತ್ರತೆಯ ಸ್ತೋತ್ರ, ಅಬ್ರಹಾಮನ ದೇವನೇ ಸ್ತೋತ್ರ, ಈಸಾಕನ ದೇವನ ಸ್ತೋತ್ರ, ಯಾಕೋಬನ ದೇವನೇ ಸ್ತೋತ್ರ, ಇಹ ಪರಗಳ ಸೃಷ್ಟಿಸಿದಂತ ದೇವನ ಸ್ತೋತ್ರ, ಸಕಲವನ್ನು ಸೃಷ್ಟಿಸಿದ ಸೃಷ್ಟಿದಾಯಕನು ನಿಮಗೆ ಸ್ತೋತ್ರ, ನಮ್ಮೆಲ್ಲರನ್ನು ಕಾಪಾಡುವ ದೇವರೇ ಸ್ತೋತ್ರ. ಅಪ್ಪ, ಈ ಬೆಳಕಿನ ಜಾವದಲ್ಲಿ ನಮ್ಮನ್ನೆಲ್ಲ ಸ್ವಾಮಿ ನೀನು ಆರಿಸಿಕೊಂಡಿದೆಯಲ್ಲಪ್ಪ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಈಗ ನಮ್ಮ ಕಣ್ಣುಗಳು ಬೆಳಕನ್ನೇ ನೋಡುತ್ತಿವೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಎಷ್ಟೋ ಜನರು ಇನ್ನು ಮೇಲೆ ಏಳಲಿಲ್ಲ ಸ್ವಾಮಿ, ಆದರೆ ನಮ್ಮನ್ನು ನಮ್ಮನ್ನು ಈ ಸಮಯ ಪಾಲ್ಗೊಳ್ಳಲು ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ನನಗೆ ನಾನು ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ಅಪ್ಪ, ಇದು ನನ್ನ ಮಾತನಾಡಿದಾಗ ಪ್ರತಿಯೊಬ್ಬ ಸದಸ್ಯರು ಸ್ವಾಮಿ ನೀನು ಆರಿಸಿಕೊಂಡಿದ್ದೀಯ. ನಿನ್ನನ್ನು ಸ್ತುತಿಸಲು, ಮಹಿಮೆಪಡಿಸಲು, ನಿನ್ನನ್ನು ಘನಪಡಿಸಲು ಸ್ವಾಮಿ ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಶಾಂತಿ ರಾಜನೇ ಸ್ತೋತ್ರ, ಶಾಂತಿಯನ್ನು ಈ ಬೆಳಕಿಗೆ ನೀಡಿದಂತ ಯೇಸುವಿಗೆ ಸ್ತೋತ್ರ. ನಮ್ಮೆಲ್ಲರನ್ನು ಸ್ವಾಮಿ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಕಣ್ಮಣಿಯಂತೆ ಕಾಪಾಡುವುದಕ್ಕಾಗಿ ಸ್ತೋತ್ರ. ಸಮಾಧಾನ ಪ್ರಭು ಯೇಸುವೆ ಸ್ತೋತ್ರ. ಜೀವಂತ ದೇವರೇ ಸ್ತೋತ್ರ. ನಮ್ಮನ್ನು ಸಂತೈಸುವ ದೇವರೇ ಸ್ತೋತ್ರ. ಸಂತೈಸುವಂತಹ, ನೀತಿಸುವಂತಹ ಹೃದಯವನ್ನು ನಮಗೆ ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸುವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆಪಡಿಸುತ್ತೇವೆ. ಅಪ್ಪ ತಂದೆ, ನೀವೊಬ್ಬರೇ ಪರಿಶುದ್ಧರು, ಕರ್ತರು, ಮಹೋನ್ನತರು ಆಗಿದ್ದೀರಿ. ಅಪ್ಪ ತಂದೆಯೇ, ನೀವು ಹೇಗೆ ಪರಿಶುದ್ಧರಾಗಿದ್ದೀರೋ ಅದರಂತೆಯೇ ನಮ್ಮನ್ನೂ ಸಹ ಪರಿಶುದ್ಧರಾಗಿರುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಗೆ ಸ್ತೋತ್ರ, ಆರಾಧನೆ, ಮಹಿಮೆ. ನಮ್ಮೆಲ್ಲರನ್ನು ಸ್ವಾಮಿ ನಿತ್ಯವೂ ಕಾಯುತ್ತಿದ್ದೀರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಸ್ವಾಮಿ ಎಲ್ಲಾ ಬಂಧನಗಳಿಂದ ನೀನು ಬಿಡುಗಡೆ ಮಾಡಲು ಸ್ವಾಮಿ ನಮಗೆ ಬಿಡುಗಡೆ ದಾಯಕನಾಗಿ ಬಂದಿದೆಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಎಲ್ಲರ ಬಾಳಿನಲ್ಲಿ ಸಮಾಧಾನವನ್ನು ನೀಡಿರುವುದಕ್ಕಾಗಿ ಸ್ತೋತ್ರ. ಸಮಾಧಾನ ಪ್ರಭು ಸ್ತೋತ್ರ. ಅಬ್ರಹಾಮನ ಆಶೀರ್ವಾದಗಳನ್ನು ಸ್ವಾಮಿ ನಮ್ಮದಾಗಿಸಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸ್ವಾಮಿ ಕಾದು ರಕ್ಷಿಸಿರಿ. ನಮ್ಮ ಪತಿ ಪತ್ನಿ ಮಕ್ಕಳನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಹೃದಯರೊಂದಾರಿಯವರನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ. ಅವರ ಕುಟುಂಬವನ್ನು ನೀನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಪ್ರೀತಿ ಪಾತ್ರವನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ ರಾಜ. ಈ ದಿನಗಳಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಕಾಪಾಡಿರಿ ಸ್ವಾಮಿ. ಸ್ವಾಮಿ, ಈ ದಿನದಲ್ಲಿ ನಾವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತೇನೆ. ಈ ದಿನಗಳಲ್ಲಿ ನಮ್ಮೆಲ್ಲರನ್ನು ಕಾದು ರಕ್ಷಿಸಿರಿ.
ಎಲ್ಲ ಆರ್ಥಿಕ ಸಮಸ್ಯೆಗಳಲ್ಲಿ ಬನ್ನಿರಿ ಸ್ವಾಮಿ. ನಮ್ಮೆಲ್ಲಾ ಬಲಹೀನತೆಗಳಲ್ಲಿ ಬನ್ನಿರಿ ಸ್ವಾಮಿ. ನಮ್ಮ ಎಲ್ಲ ಶೋಧನೆಗಳನ್ನು ಜಯಿಸಲು ಶಕ್ತಿ ನೀಡಿರಲು ಬನ್ನಿ ಸ್ವಾಮಿ. ಸರ್ವ ಆಪತ್ತಿನಿಂದ ನಮಗೆ ರಕ್ಷಣೆಯನ್ನು ನೀಡುವುದು ಬನ್ನಿರಿ ಸ್ವಾಮಿ. ಜಪಸರದ ರಾಣಿಯೇ, ನಮ್ಮ ಕುಟುಂಬಗಳ ರಾಣಿಯೇ, ನಿನ್ನ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ. ನಿಮ್ಮ ಮಗನ ಮುಖಾಂತರ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಅಪ್ಪ. ತಂದೆಯೇ ಸ್ತೋತ್ರ, ಆತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ನಿನ್ನ ಶಾಂತಿ, ನಿನ್ನ ಕೃಪೆ, ನಿನ್ನ ಸಮಾಧಾನ ನಮ್ಮೆಲ್ಲರಲ್ಲಿ ಇರಲಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಒಂದು ಹಾಡಿದ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಆರಾಧನಾ ನಮನ, ಆರಾಧನಾ ನಮನ, ಆರಾಧಕಿ ಅಭಿಜಾತಕಿ, ಆರಾಧನಾ ನಮನ, ಆರಾಧನಾ ನಮನ. ಕರುಣಾ ಸಾಗರ ನೀನಾಗಿ, ಆ ಕರುಣೆಯ ತೋರನು ನೀ ಬಂದೇ. ಕರುಣಾ ಸಾಗರ ನೀನಾಗಿಯೇ, ಆ ಕರುಣೆಯ ತೋರನು ನೀ ಬಂದೇ. ಓ ದೇವಾ ಗುರುದೇವಾ, ಓ ದೇವಾ ಗುರುದೇವಾ, ನಮನ ನಮನ ಗುರು ನಿನಗೆ, ನಮನ ನಮನ ಗುರು ನಿನಗೆ. ಆರಾಧನಾ ನಮನ, ಆರಾಧನಾ ನಮನ, ಆರಾಧಕಿ ಅಭಿಜಾತಕಿ, ಆರಾಧನಾ ನಮನ, ಆರಾಧನಾ ನಮನ. ಮಹಿಮಾ ದೀಪ್ತಿಯು ನೀನಾಗಿ, ಆ ದೀಪ್ತಿಯು ಎಲ್ಲೆಡೆ ನೀ ಬೆಳಗುವೆ. ಮಹಿಮಾ ದೀಪ್ತಿಯು ನೀನಾಗಿ, ಆ ದೀಪ್ತಿಯು ಎಲ್ಲೆಡೆ ನೀ ಬೆಳಗುವೆ. ಓ ದೇವಾ ಪ್ರಭು ದೇವಾ, ಓ ದೇವಾ ಪ್ರಭು ದೇವಾ, ನಮನ ನಮನ ಪ್ರಭು ನಿನಗೆ, ನಮನ ನಮನ ಪ್ರಭು ನಿನಗೆ. ಆರಾಧನಾ ನಮನ, ಆರಾಧನಾ ನಮನ, ಆರಾಧಕಿ ಅಭಿಜಾತಕಿ, ಆರಾಧನಾ ನಮನ, ಆರಾಧನಾ ನಮನ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಸ್ತುತಿಸೋಣ. ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಶಕ್ತಿಯಿಂದ ಆ ಪ್ರಭುವಿನಲ್ಲೇ ವಿಶ್ವಾಸವುಳ್ಳವರಾಗಿ ಆ ಪ್ರಭುವಿನ ಪವಿತ್ರ ಹೃದಯವನ್ನು ನೋಡುತ್ತಾ, ಆ ಪ್ರಭು ಹೃದಯದಲ್ಲಿ ನಾವು ಒಂದಾಗುತ್ತಾ ಆ ಪವಿತ್ರ ಪ್ರಭು ಯೇಸುವನ್ನು ಆರಾಧಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ವಂದನೆ, 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 ವಂದನೆ.
ಆರಾಧನೆ 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 ಆರಾಧನೆ. ಓ ಹಾಲೆಲೂಯ 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 ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಓ ಯೇಸುವೇ 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 ಯೇಸುವೇ. ಒಬ್ಬ ತಂದೆಯೇ ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಓ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಓ ಜೀವಂತ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ. ಓ ಕರುಣಾಳು ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ. ನೀತಿ ಪಿತನಾಗಿರುವ ಸರ್ವೇಶ್ವರ ಸ್ವಾಮಿ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಸರ್ವೇಶ್ವರ ಸ್ವಾಮಿ. ಇಡೀ ವಿಶ್ವದ ಮಾನವ ಕೋಟಿಯಲ್ಲಿ ಜೀವಶ್ವಾಸವನ್ನು ತುಂಬಿರುವ ಸರ್ವೇಶ್ವರ ಸ್ವಾಮಿ. ಓ ಸೇವೆ ಓ ಸ್ವಾಮಿ ಸ್ತೋತ್ರ ಸ್ವಾಮಿ. ಅಪ ತಂದೆಯೇ ಸ್ತೋತ್ರ, ರಾಜವಂದನೆಯ ರಾಜ. ಓ ಸರ್ವಶಕ್ತರಾದ ದೇವರೇ ಸ್ತೋತ್ರ. ಓ ಸದಾ ಚಿನ್ಮಯರಾದ ಪ್ರಭು ಯೇಸುವೇ ಸ್ತೋತ್ರ. ಮಂತ್ರಿ ಶ್ರೇಷ್ಠರಾದ ಪ್ರಭು ಯೇಸುವೇ ನಿಮಗೆ ಸ್ತೋತ್ರ. ರಾಫ ದೇವರಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ದೇವ ಯೆಹೋವ ರಾಫ ನಿಮಗೆ ಸ್ತೋತ್ರ. ಯೆಹೋವ ಶಮ್ಮ ನಿಮಗೆ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರ. ಯೆಹೋವ ಈರೆ ನಿಮಗೆ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರ. ಯೇಸುವೇ ಸ್ತೋತ್ರ. ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ ಅಪ ಕರುಣೆಯ ಕರ್ತರೇ ಸ್ತೋತ್ರ 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 ಸ್ತೋತ್ರ. ಸರ್ವೇಶ್ವರ ಸ್ವಾಮಿಯ ಸ್ತೋತ್ರ. ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರ ನಿಮಗೆ ಸ್ತೋತ್ರ. ದೇವರುಗಳಿಗೆಲ್ಲ ದೇವರೇ ನಿಮಗೆ ಸ್ತೋತ್ರ. ಓ ಯೇಸುವೇ 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 ಯೇಸುವೆ. ಅಪ ತಂದೆ ಮಿಸ್ಸಿಹ ದೇವರೇ ಸ್ತೋತ್ರ. ಅಪ ಆಲ್ಫಾ ಆದವರೇ ಸ್ತೋತ್ರ. ಅನೇಕವಾದವರೇ ಸ್ತೋತ್ರ. ಆದಿ ಅಂತ್ಯವೂ ಆದವರೇ ಸ್ತೋತ್ರ. ಯೇಸುವೇ ಯೇಸುವೇ ಸ್ತೋತ್ರ. ಅಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಪವಿತ್ರ ಆತ್ಮರೇ ಆರಾಧನೆ. ಓ ಪವಿತ್ರ ಆತ್ಮರೇ ಆರಾಧನೆ. ಯೇಸುವೆ ಆರಾಧನೆ. ಓ ಯೇಸುವೆ 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 ಆರಾಧನೆ. ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ. ಓ ಅಪ ತಂದೆಯೇ, ನನ್ನನ್ನು ಅತಿಯಾಗಿ ಪ್ರೀತಿಸುವವರೇ ನಿಮಗೆ ಆರಾಧನೆ. ನನ್ನನ್ನು ಅತಿಯಾಗಿ ಪ್ರೀತಿಸುವವರೇ ಆರಾಧನೆ. ನನ್ನನ್ನು ನಿಮ್ಮ ಸಾಧನವನ್ನಾಗಿ ಉಪಯೋಗಿಸಿದವರೇ ಆರಾಧನೆ. ನನ್ನನ್ನು ನಿಮ್ಮ ಶಕ್ತಿಯ ಸಾಧನವಾಗಿ ಉಪಯೋಗಿಸಿದವರ ನಿಮಗೆ ಆರಾಧನೆ. ನನ್ನನ್ನು ನಿಮ್ಮ ಶಕ್ತಿಯ ಸಾಧನವಾಗಿ ಉಪಯೋಗಿಸಿದವರ ಆರಾಧನೆ. ನನ್ನ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿದವರೇ ಆರಾಧನೆ. ನನ್ನ ಮೇಲೆ ನಿಮ್ಮ ದೇವರ ಆತ್ಮವನ್ನು ಕಳುಹಿಸಿದವರೇ ಆರಾಧನೆ. ಓ ಸರ್ವೇಶ್ವರ ಸ್ವಾಮಿ. ಶದ್ರಕ್ ಮೇಷಕ್ ಅಬೇದ್ನೆಗೋರ ಮಧ್ಯದಲ್ಲಿ ಈ ಸ್ವಾಮಿ ನಿಮ್ಮ ಶಕ್ತಿಯನ್ನು ಕಳುಹಿಸಿದಂತೆ ನನ್ನ ಮಧ್ಯದಲ್ಲಿ, ನನ್ನ ಜೀವಿತದ ಕುಟುಂಬದ ಮಧ್ಯದಲ್ಲಿ ಕಳುಹಿಸಿದವರೇ ನಿಮಗೆ ಆರಾಧನೆ. ಸ್ವಾಮಿ 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 ಸ್ವಾಮಿ. ದಾವೀದನನ್ನು ದಾನಿಯೇಲನನ್ನು ಸಿಂಹದ ಗುಹೆಯಲ್ಲಿ ಹಾಕುವಾಗ ಸಿಂಹಗಳ ಬಾಯಿಗಳನ್ನು ಕಟ್ಟಿ ಹಾಕಿದಂತೆ ನನ್ನ ಜೀವಿತದಲ್ಲಿ ಸ್ವಾಮಿ, ನನ್ನ ಮುಂದೆ ಇರುವ ಹೋರಾಟದ ಸಿಂಹದ ಬಾಯಿಗಳನ್ನು ಕಟ್ಟಿ ಹಾಕಿದವರೇ ಆರಾಧನೆ. ಯೇಸು, ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮಧ್ಯದಲ್ಲಿ ಇದ್ದು ನನ್ನೊಡನೆ ಯುದ್ಧ ಮಾಡುವವರೊಡನೆ ಯುದ್ಧ ಮಾಡುವವರೇ ಆರಾಧನೆ. ಯೇಸುವೇ ಆರಾಧನೆ ಆರಾಧನೆ. ಸುಜಾನಳನ್ನು ಮರಣದ ಆಪತ್ತಿನಿಂದ ಕಾಪಾಡಿದವರೇ ನಿಮಗೆ ಆರಾಧನೆ. ಯೇಸುವೇ, ದಾವೀದನನ್ನು ಸ್ವಾಮಿ ಸಂರಕ್ಷಿಸಿ ಸ್ವಾಮಿ ನಿಮ್ಮ ಮಗನಾಗಿ ಆರಿಸಿಕೊಂಡವರೇ ನಿಮಗೆ ಆರಾಧನೆ. ಯೇಸುವೇ, ಜೋಸೆಫನನ್ನು ಪಾಪದ ಪ್ರಜ್ಞೆಯಿಂದ ಸ್ವಾಮಿ ಬಿಡುಗಡೆಯನ್ನು ಕೊಟ್ಟವರೇ ಆರಾಧನೆ. ಯೇಸುವೇ, ಜೋಸೆಫನನ್ನು ಸ್ವಾಮಿ 17 ಜನ ಸಹೋದರರಲ್ಲಿ ಶ್ರೇಷ್ಠನಾಗಿ ಆರಿಸಿಕೊಂಡವರೇ ನಿಮಗೆ ಆರಾಧನೆ. ಯೇಸುವೇ 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 ಯೇಸುವೇ, ಸಾಲೊಮೋನನನ್ನು ಸ್ವಾಮಿ ನಿಮ್ಮ ಜ್ಞಾನವನ್ನು ಹೊರಪಡಿಸಲು ನೀವು ಆರಿಸಿಕೊಂಡವರೇ ಆರಾಧನೆ. ಯೇಸುವೇ ಯೇಸುವೇ, ಎಸ್ತರಳನ್ನು ನೀವು ಆರಿಸಿಕೊಂಡವರೇ ನಿಮಗೆ ಆರಾಧನೆ. ಯೇಸುವೇ ಯೇಸುವೇ, ಯೆರೆಮೀಯನ ಬಾಯಿಲಿ ನಿಮ್ಮ ವಾಕ್ಯವನ್ನು ಇಟ್ಟು ಸ್ವಾಮಿ ಆ ಮಗನು ಯೆಹೂದ್ಯರ ಮಧ್ಯದಲ್ಲಿ ಸ್ವಾಮಿ ನಿಮ್ಮ ನಾಮವನ್ನು ವ್ಯಕ್ತಪಡಿಸುವಂತೆ ಮಾಡಿದವರೇ ನಿಮಗೆ ಆರಾಧನೆ. ಯೆಶಾಯನ ಮೂಲಕವಾಗಿ ಪೂರ್ವ ಪ್ರವಾದಿಗಳನ್ನು ತಿಳಿಸಿ ನಿಮ್ಮ ಪ್ರಿಯ ಪುತ್ರನ ಬರುವಿಕೆಯನ್ನು ತಿಳಿಸಿದವರೇ ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ನನ್ನ ಬಾಳಿನಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ನಾನು ಬಿದ್ದು ಹೋಗುವಾಗಲೂ, ಕುಸಿದು ಹೋಗುವಾಗಲೂ, ಶೋಧನೆಗೆ ಹೋಗುವಾಗಲೂ ಸ್ವಾಮಿ ನಾನು ತಪ್ಪು ಮಾಡಿದಾಗಲೂ, ಪಾಪ ಮಾಡಿದಾಗಲೂ ನನ್ನನ್ನು ಕಾದು ಸಂರಕ್ಷಿಸಿ ಯೇಸುವೆ, ನನ್ನೊಡನೆ ನೀವಿರುವುದಕ್ಕಾಗಿ ನಿಮಗೆ ಆರಾಧನೆ. ನನ್ನ ಅನಾರೋಗ್ಯದಲ್ಲಿ, ನನ್ನ ಸಮಸ್ಯೆಯಲ್ಲಿ ಯೇಸುವೆ ಔಷಧಿಯಾಗಿ, ವೈದ್ಯರಾಗಿ, ಸಂರಕ್ಷಕರಾಗಿ ನೀವು ನನ್ನೊಡನೆ ಇರುವವರು ನಿಮಗೆ ಆರಾಧನೆ.
ಸದಾ ಇರುವವರಾಗಿರುವವರೇ ನಿಮಗೆ ಆರಾಧನೆ. ಹೌದು ಸ್ವಾಮಿ, ಸದಾ ಇರುವವರು ನೀವಾಗಿದ್ದೀರಿ ಸ್ವಾಮಿ. ಆರಾಧನೆ 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 ಆರಾಧನೆ, ಸ್ತುತಿ ಸ್ತೋತ್ರ ಆರಾಧನೆ ಆರಾಧನೆ ಆರಾಧನೆ, ಮಹಿಮೆ ನಿಮಗೆ ಆರಾಧನೆ ಆರಾಧನೆ ಆರಾಧನೆ, ನಿತ್ಯವೂ ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ಸತ್ಯನಾದ ಸರ್ವೇಶ್ವರರೇ ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ಜೀವನಾದ ದೇವರೇ ನಿಮಗೆ ಆರಾಧನೆ. ನನ್ನ ಶ್ವಾಸದ ಒಡೆಯರೇ ನಿನಗೆ ಆರಾಧನೆ. ಯೇಸುವೇ, ನನ್ನನ್ನು ಸದಾ ಹೆಜ್ಜೆಯಲ್ಲಿ ಮುನ್ನಡೆಸುವವರೇ ನಿಮಗೆ ಆರಾಧನೆ. ನನ್ನ ತಪ್ಪಿನ ಅರಿವನ್ನು ಕ್ಷಣ ಕ್ಷಣವೂ ಕಣ್ಣು ಮುಂದೆ ತರುವವರೇ ನಿಮಗೆ ಆರಾಧನೆ. ಯೇಸುವೆ 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 ಯೇಸುವೆ, ಅಪ್ಪ ತಂದೆಯೇ ನಿಮಗೆ ಆರಾಧನೆ ಆರಾಧನೆ. ಕೋಟಿ ಸ್ತೋತ್ರಗಳು, ಆರಾಧನೆಗಳು, ಮಹಿಮೆಗಳು, ಆರಾಧನೆಗಳು ಸ್ವಾಮಿ. ಯೇಸುವೆ 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 ಯೇಸುವೆ, ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ನಿಮಗೆ ಆರಾಧನೆ, ಸ್ತುತಿ ಸ್ತೋತ್ರ ಮಹಿಮೆ. ಹಾಲೆಲೂಯ ಹಾಲೆಲೂಯ. ಓ ಯಲ್ಲಕ 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 ಯಲ್ಲಕ. ಓ ರಬಿ 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 ರಬಿ. ರೂಹಾ ರೂಹಾ ರೂಹಾ. ಎಲ್ರೋಹಿ ಎಲ್ರೋಹಿ ಎಲ್ರೋಹಿ. ಹಾಲೆಲೂಯ 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 ಹಾಲೆಲೂಯ. ಓ ರಫಾ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ ಹಾಲ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಿಶ್ವಾಸದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುವ. ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ತಂದೆ, ನಮ್ಮನ್ನು, ನಮ್ಮ ಕುಟುಂಬವನ್ನು, ಎಲ್ಲ ಕುಟುಂಬಗಳನ್ನು, ಲೋಕದ ಸರ್ವ ಕುಟುಂಬಗಳನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಾನಾ ತರದ ಹೋರಾಟಗಳಿಂದ ಜೀವಿಸುತ್ತಿರುವ ಇನ್ನೊಂದು ಕುಟುಂಬಕ್ಕೆ ಯೇಸುವೆ ನೀವು ರಕ್ಷಕರಾಗಿ ಬಂದಿದೆ ಎಂದು ಪ್ರಾರ್ಥಿಸಿದ್ದೇನೆ. ಎಲ್ಲ ಕುಟುಂಬಗಳ ಹೋರಾಟಗಳನ್ನು, ಜಗಳಗಳನ್ನು ಪರಿಹರಿಸಿ ಆ ಕುಟುಂಬಕ್ಕೆ ಸಮಾಧಾನವನ್ನು ನೀಡಿದೆ. ಸಮಾಧಾನದ ರಾಜ್ಯರಾಗಿ ಇರುವ ಯೇಸುವೆ, ಒಂದೊಂದು ಕುಟುಂಬದಲ್ಲಿ ನೀವು ಸಮಾಧಾನದಿಂದ ದೊಡ್ಡ ವರವನ್ನು ನೀಡಿ ಆಶೀರ್ವದಿಸುತ್ತಿದ್ದಾರೆ. ಯೇಸುವೆ, ಹಲವು ಕುಟುಂಬಗಳು ಜಗಳವಾಡಿ ಹಲವು ಹಾದಿಯಲ್ಲಿ ಹೋಗಿವೆ. ಬಂಧಗಳು ಯೇಸುವೆ ಪ್ರೀತಿಯನ್ನು ತೊರೆದು ಯೇಸುವೆ ಕೋಪಕ್ಕೆ ಸ್ವಾರ್ಥಕ್ಕೆ ಒಳಗಾಗಿ ಮುರಿದು ಹೋಗಿದೆ. ಈ ಕುಟುಂಬಗಳನ್ನೆಲ್ಲ
ಯೇಸುವೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಯೇಸುವೆ ಜೀವಂತವಾಗಿ ಮೂರನೇ ದಿನ ಎದ್ದಿಸಿ ನಮಗೆ ಯೇಸುವೆ ಹೊಸ ಜೀವನವನ್ನು ಕೊಟ್ಟ ಯೇಸುವೆ, ನಮ್ಮ ಎಲ್ಲ ಕಷ್ಟಗಳನ್ನು, ನಮ್ಮ ಎಲ್ಲ ಹೋರಾಟಗಳನ್ನು ತೆಗೆಯಬೇಕು. ನಮಗಾಗಿ ಮೃತ್ಯುಂಜಯವಾಗಿ ಎದ್ದಿಸಿ ಎದ್ದ ಯೇಸುವೆ ನಮ್ಮ ಕುಟುಂಬಗಳಿಗೆ ಬಂದು ನಮ್ಮನ್ನು ಸರಿಪಡಿಸಬೇಕು. ಯೇಸುವೆ ಮುರಿದು ಹೋದ ಕುಟುಂಬಗಳಿಗೆ ಆಧಾರವಾಗಬೇಕು. ನಿಮ್ಮ ಪವಿತ್ರ ಆತ್ಮರನ್ನು ತಿಳಿಸಿ ಯೇಸುವೆ ಎಲ್ಲ ಕುಟುಂಬಗಳನ್ನು ಸರಿಪಡಿಸಿ ಪ್ರಾರ್ಥಿಸಿದ್ದೇನೆ. ಯೇಸುವೆ ಆ ಕುಟುಂಬದ ಸಮಾಧಾನವನ್ನು ಕೊಟ್ಟು ಪ್ರೀತಿಯ ಮನಸ್ಸನ್ನು ಕೊಟ್ಟು ಆ ಕುಟುಂಬವನ್ನು ಮುನ್ನಡೆಸಲು ಶಕ್ತಿ ಹೊಡಬೇಕು. ಇದೇ ಕುಟುಂಬದಲ್ಲಿ ಜಗಳ ಆಡಿ ಹೊಡೆದಾಡಿ ಹೊಡೆದು ಹೋಗಿರುವಂತಹ ಆ ಮಕ್ಕಳಿಗೆ ನೆರವಾಗಬೇಕು. ಹಲವು ಸಮಸ್ಯೆಗಳಿಂದ ಬರುತ್ತಿರುವ ಕುಟುಂಬದ ಸದಸ್ಯರಿಗೆ ಯೇಸುವೆ ಅವರನ್ನು ಸಂತೈಸಲೆಂದು ಪ್ರಾರ್ಥಿಸಿದ್ದೇನೆ. ಎಲ್ಲ ಕುಟುಂಬಗಳಿಗೆ ನಿಮ್ಮ ಪ್ರೀತಿಯನ್ನು ಕೊಟ್ಟು ಬೆಳೆಸಲೆಂದು ಸುತ್ತ ಪವಿತ್ರ ಆತ್ಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್. ಸಮಯ ಕಳೆಬೇಡಿ, ದಯವಿಟ್ಟು ಪ್ರಾರ್ಥಿಸಿ. ಪ್ರಾರ್ಥಿಸಿ. ಅನಿಲ್, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ತಂದೆಯಾದ ದೇವರೇ, ಇವತ್ತಿನ ಈ ಹೊಸ ದಿವಸವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ನಿಮ್ಮನ್ನು ಆರಾಧಿಸಲು ಒಂದು ಒಳ್ಳೆಯ ಅವಕಾಶವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೇ, ಈ ಸುಪ್ರಭಾತದ ವೇಳೆಯಲ್ಲಿ ತಪ್ಪಾಗಿ ಅರ್ಥೈಸಿಕೊಳ್ಳುವ ಎಲ್ಲ ಮಕ್ಕಳನ್ನು ಯೇಸುವೆ ನಿಮ್ಮ ಉನ್ನತವಾದ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಅಂತ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ಯಾವುದನ್ನು ಅರಿಯದೆ ತಪ್ಪಾಗಿ ಅರ್ಥೈಸಿಕೊಂಡು ನಾನಾ ರೀತಿಯ ನಷ್ಟಗಳಿಗೆ ಒಳಗಾದವರ ಮೇಲೆ ಯೇಸುವೆ ನಿಮ್ಮ ಕರುಣೆ ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಒಳ್ಳೆಯ ಸ್ನೇಹಿತರಾದವರು ತಪ್ಪಾಗಿ ಅರ್ಥೈಸಿಕೊಂಡು ದೂರ ಹೋಗಿ ತಮ್ಮ ಸ್ನೇಹ ಬಾಂಧವ್ಯವನ್ನು ಕಳೆದುಕೊಂಡಿದ್ದಾರೆ. ಇಂತಹ ಮಕ್ಕಳ ಮೇಲೆ ಯೇಸುವೆ ದೇಶದಲ್ಲಿ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ಮರಳಿ ಒಂದಾಗುವ ಕೃಪೆಯನ್ನು ಕೊಟ್ಟು ನೀವೇ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ, ಕುಟುಂಬದಲ್ಲಿ ಪತಿ ಪತ್ನಿಯ ಮಧ್ಯದಲ್ಲಿರುವ ಸಮಸ್ಯೆಗಳಿಂದಾಗಿ, ಒಂದು ಚುಚ್ಚು ಮಾತುಗಳಿಂದಾಗಿ ಎಷ್ಟೊಂದು ಜನರು ದೂರ ಸರಿದು ತಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಗಾಯ ಮಾಡಿಕೊಂಡಿದ್ದಾರೆ. ಇಂಥ ಎಲ್ಲ ಪತಿ ಪತ್ನಿಯರನ್ನು ಆಶೀರ್ವದಿಸಿ ಅವರ ದಾಂಪತ್ಯ ಜೀವಿತವನ್ನು ಸುಖಕರ ಮಾಡಿರಿ ಸ್ವಾಮಿ. ನಾವು ಕೂಡ ಯಾರನ್ನು ನೋಯಿಸದೆ ಅವರೊಂದಿಗೆ ಸ್ನೇಹದಿಂದಲೂ ಪ್ರೀತಿಯಿಂದಲೂ ಬೆಳೆಯುವಂತೆ ನಮ್ಮನ್ನು ನೀವು ಕರುಣಿಸಿರಿ ಸ್ವಾಮಿ. ಯೇಸುವೆ, ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ನಮ್ಮನ್ನೆಲ್ಲರನ್ನು ಬಲಪಡಿಸಿರಿ ಸ್ವಾಮಿ. ತಂದೆಯಾದ ದೇವರೇ, ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಹಾಗೂ ನಾವಿರುವ ಎಲ್ಲಾ ಕ್ಷೇತ್ರದಲ್ಲಿ ನೋಡುವಾಗ ಇಂತಹ ವಿಚಾರಣೆಗಳಿಗಾಗಿ ಓಡಕ್ಕುಂಟಾಗಿ ತುಂಬಾ ಕುಟುಂಬಗಳು, ತುಂಬಾ ವ್ಯಕ್ತಿಗಳು ಹಾಗೂ ನನ್ನ ಒಳ್ಳೆಯ ಸ್ನೇಹಿತರು ದೂರವಾಗಿದ್ದಾರೆ. ಇಂಥ ಎಲ್ಲರ ಮೇಲೆ ಯೇಸುವೆ ನಿಮ್ಮ ಅಮೃತ ಇಳಿದು ಬಂದು ಎಲ್ಲರ ಹೃದಯಗಳನ್ನು ಮನಸ್ಸುಗಳನ್ನು ಪರಿವರ್ತಿಸಿರಿ. ನಮಗೆ ನೂತನ ಸ್ವಭಾವವನ್ನು ಅನುಗ್ರಹಿಸಿರಿ ಸ್ವಾಮಿ. ಹಾಗೆ ಕರುಣಾಳು ಪ್ರಭುವೆ, ಈ ನನ್ನ ಸ್ವರ್ಗೀಯ ತಂಡದ ಪ್ರತಿನಿಧಿಗಳ ಮೇಲೂ
ಸದಸ್ಯರ ಮೇಲೂ ಯೇಸುವೆ ನಿಮ್ಮ ಕರುಣೆ ದಯೆ ತೋರಿ ಎಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಎಲ್ಲಾ ಕುಟುಂಬಗಳ ರಾಣಿಯೇ, ಈ ಸುಪ್ರಭಾತದ ವೇಳೆಯಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡು ನೋವುಂಟು ಮಾಡುವ ಪ್ರತಿಯೊಬ್ಬರ ಮೇಲೂ ಯೇಸುವೆ ನಿಮ್ಮ ಕರುಣೆ ಇಳಿದು ಬಂದು ಎಲ್ಲರನ್ನ ಮನ ಪರಿವರ್ತನೆಯನ್ನು ಪರಿಶುದ್ಧ ಮಾತೆ ನಿಮ್ಮ ಏಕಮಾತ್ರ ಪುತ್ರರಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ಒಡೆಯನ್ನೇ. ಆಮೇನ್, ಆಮೇನ್, ಆಮೇನ್. ಪ್ರಾರ್ಥಿಸಿ. ಜಯಮಾಲ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ ರಾಜ. ಯೇಸುವೆ, ತಪ್ಪು ಕಲ್ಪನೆಗಳಿಂದ, ತಪ್ಪಾದ ಚಿಂತನೆಗಳಿಂದ ಅಥವಾ ಮುಂದೆ ಬರುವ ಆ ಸಮಯ ನಿಮಿತ್ತವಾಗಿ ಈ ಲೋಕದಲ್ಲಿ ಎಷ್ಟೋ ಜನ ನೀವು ಮಿತ್ರರಾಗಿ ಕೊಟ್ಟಂತಹ, ಬಾಳ ಸಂಗಾತಿಯಾಗಿ ಕೊಟ್ಟಂತಹ, ಬಂಧು ಬಳಗವಾಗಿ ಕೊಟ್ಟಂತಹ ಎಷ್ಟೋ ಜನರನ್ನ ತಪ್ಪು ಕಲ್ಪನೆಯಿಂದ ಚಿಂತಿಸಿ ಒಂದು ಕೆಟ್ಟ ಆಲೋಚನೆ, ಒಂದೇ ಒಂದು ನಿಮಿಷದ, ಒಂದು ಕ್ಷಣದ ಮಾತುಗಳಿಂದ ಅಥವಾ ಒಳಿತನ್ನು ಹೇಳುವಾಗ ಅಲ್ಲಿ ಬಂದ ಬಿರುಸು ಮಾತುಗಳಿಂದ ಎಷ್ಟೋ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ರಾಜ. ಬಾಂಧವ್ಯವನ್ನು ಕಳೆದುಕೊಂಡಿದ್ದಾರೆ ರಾಜ. ಅದರಲ್ಲಿ ನಾನು ಸಹ ಒಬ್ಬನು ಸ್ವಾಮಿ ದೇವ. ಸ್ವಾಮಿ, ಎಷ್ಟೋ ಜನರ ಜೀವಿತದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ, ತಪ್ಪು ಕಲ್ಪನೆಗಳು, ನೆಗೆಟಿವಿಟಿ. ಯಾವುದನ್ನು ಯೋಚಿಸಿದರೂ ಕೆಟ್ಟದ್ದನ್ನೇ ಯೋಚನೆ, ಎಲ್ಲಿ ಹೋಗುವಾಗಲೂ ಕೆಟ್ಟದ್ದೇ ಯೋಚನೆ, ಏನು ಮಾಡುವಾಗಲೂ ಕೆಟ್ಟದ್ದೇ ಯೋಚನೆ. ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಮಾನಸಿಕವಾದ ಒತ್ತಡದಲ್ಲಿ ಇರುವಂತಹ ಒಂದು ಬಲಹೀನತೆ ಸ್ವಾಮಿ. ಎಷ್ಟೋ ಜನ ದೇವ ಮಕ್ಕಳು ಈ ತಪ್ಪು ಕಲ್ಪನೆಗೆ ಹೋಗುತ್ತಾರೆ ಸ್ವಾಮಿ. ಎಷ್ಟೋ ಜನ ಮಿತ್ರ ಬಾಂಧವ್ಯದಲ್ಲಿರುವವರು ತಪ್ಪು ಕಲ್ಪನೆಗಳಿಂದ ಅವರ ಮುಂದೆ ಇರುವಂತಹ ಅಥವಾ ನಮ್ಮ ಮುಂದೆ ಇರುವಂತಹ ಆತ್ಮೀಯ ಮಿತ್ರರನ್ನ ನಾವು ಕಳೆದುಕೊಳ್ಳುತ್ತೇವೆ ರಾಜ. ಯೇಸುವೆ, ದಾಂಪತ್ಯ ಜೀವಿತದಲ್ಲಿ, ಕೌಟುಂಬಿಕ ಜೀವಿತದಲ್ಲಿ ಅತ್ತೆ ಮಾವನಾಗಬಹುದು, ಸೊಸೆಯಾಗಬಹುದು, ನಾದಿನಿ ಮೈದುನರಾಗಬಹುದು, ಒಡ ಹುಟ್ಟಿದವರು ಸ್ವಾಮಿ, ಇವರಲ್ಲಿ ನಾವು ನೋಡುತ್ತೇವೆ ಕುಟುಂಬಗಳಲ್ಲಿ ಹೆಚ್ಚಾದ ಕಲಹಗಳು ಈ ತಪ್ಪು ಕಲ್ಪನೆಯಿಂದ ಸ್ವಾಮಿ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತಪ್ಪನ್ನು ಹುಡುಕುವಾಗ ಸ್ವಾಮಿ, ಒಲ್ಲದ ಗಂಡನಿಗೆ ಮೊಸರಲ್ಲಿಯೂ ಕಲ್ಲು ಸಿಕ್ಕಿತ್ತು ಎಂದು ಹೇಳಿದಂತೆ ತಪ್ಪನ್ನು ಹುಡುಕಿ 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 ಹೋಗುವಾಗ ಸ್ವಾಮಿ, ಬಾಂಧವ್ಯಗಳು ದೂರವಾಗುತ್ತಾ ಇದೆ ಸ್ವಾಮಿ, ಒಡೆದು ಹೋಗುತ್ತಾ ಇದೆ ಸ್ವಾಮಿ. ಯೇಸುವೆ, ಕರುಣೆಯ ಕರ್ತರೆ, ನೀವು ನನ್ನ ದೇವರಾಗಿದ್ದೀರಿ, ರಾಜರಾಗಿದ್ದೀರಿ. ಈ ತಪ್ಪು ಕಲ್ಪನೆಗಳ ನಿಮಿತ್ತವಾಗಿ ಎಷ್ಟೋ ಜನರ ಜೀವನ ನಾಶಿಸುತ್ತಾ ಇದೆ. ಎಷ್ಟೋ ಜನರ ಜೀವಿತದಲ್ಲಿರುವಂತಹ ಸ್ಥಾನಮಾನಗಳು ನಶಿಸುತ್ತಾ ಇದೆ. ಎಷ್ಟೋ ಜನರ ಜೀವಿತದಲ್ಲಿ ಇರುವ ಸಮಾಧಾನ, ಸಂತೋಷ ನಾಶವಾಗುತ್ತಾ ಇದೆ. ಎಷ್ಟೋ ಜನರು ಮಾನಸಿಕ ರೋಗಕ್ಕೆ ತುತ್ತಾಗುತ್ತಾ ಇದ್ದಾರೆ. ಎಷ್ಟೋ ಜನ ತಪ್ಪು ಕಲ್ಪನೆಗಳಿಂದ ಮಾತನಾಡದೆ ಸ್ವಾಮಿ ವೈರಾಗಿಗಳಾಗಿ ಜೀವಿಸುತ್ತಾ ಇದ್ದಾರೆ. ಸ್ವಾಮಿ, ಈ ದಿನಗಳಲ್ಲಿ ನಾವು ಚಿಂತಿಸುತ್ತೇವೆ ಎಂಬುದಾದರೆ, ವಿಶ್ವಾಸಿಗಳು, ಕ್ರೈಸ್ತರು ಎಂದು ಹೇಳಿಕೊಳ್ಳುವ ನಿಮ್ಮನ್ನು ಅರಿತಿರುವಂತಹ ಎಷ್ಟೋ ಜನರಲ್ಲಿ ಸ್ವಾಮಿ 90% ನೋಡುವುದಾದರೆ ಈ ತಪ್ಪು ಕಲ್ಪನೆಯಿಂದ, ಸ್ವಾರ್ಥತೆಯಿಂದ, ವೈರಾಗ್ಯದಿಂದ, ಮನಸ್ತಾಪದಿಂದ, ಸೇಡಿನಿಂದ, ಮುಖ ನೋಡದೆ, ಮಾತನಾಡದೆ, ಏನು ಮಾತನಾಡಿದರೂ ತಪ್ಪಾಗಿಯೇ ಚಿಂತಿಸುತ್ತಾ ಇರುವವರ ವ್ಯಕ್ತಿಗಳನ್ನ ನಾವು ನಿಮಗೆ ಸಮರ್ಪಿಸುತ್ತೇವೆ ರಾಜ.
ನಮ್ಮ ನೆರೆಹೊರೆಯವರಲ್ಲಿಯೂ ನಮ್ಮ ವಿಚಾರಣೆಯಲ್ಲಿಯೂ ಗುರುಗಳಲ್ಲಿಯೂ ಇದೇ ಕಲ್ಪನೆಗಳು, ಹೋರಾಟಗಳು ಸ್ವಾಮಿ ದೇವ. ಮತ್ತೊಬ್ಬರು ಹೇಳುವ ಅಸತ್ಯಗಳನ್ನು ಸತ್ಯವೆಂದು ತಿಳಿದು ನಾವು ನಾವಾಗಿಯೇ ಯೋಚಿಸಿ ಒಂದು ವ್ಯಕ್ತಿಯನ್ನು ನೋಡಿ ಇವನು ಸರಿಯಲ್ಲ ಎಂದು ಹೇಳುವಂತಹ ಅಜ್ಞಾನತೆ ನಮ್ಮಲ್ಲಿ ಇದೆ ಸ್ವಾಮಿ. ಸ್ವಾಮಿ, ಒಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆಯೇ ನಾವು ತೀರ್ಮಾನಿಸುತ್ತೇವೆ ಸ್ವಾಮಿ. ಅವನನ್ನು ಒಳ್ಳೆಯವನು ಕೆಟ್ಟವನು ಎಂದು ನಿರ್ಧರಿಸುತ್ತೇವೆ ಸ್ವಾಮಿ. ನಮಗೆ ಕೊಡುವಾಗ, ಮಾಡುವಾಗ, ತಿನ್ನುವಾಗ, ತಿನ್ನಿಸುವಾಗ ಒಳ್ಳೆಯವನು ಎಂದು ಹೇಳುತ್ತಾ ನಾವು ಮತ್ತೆ ನಮ್ಮನ್ನು ನಿರಾಕರಿಸುವಾಗ ಕೆಟ್ಟವನು ಎಂದು ಹೇಳುತ್ತೇವೆ ಸ್ವಾಮಿ. ಆದರೆ ನಿರಾಕರಿಸುವ ಕಾರಣವನ್ನು ಅರಿಯುವುದಿಲ್ಲ, ಅವರು ಕೊಡದೇ ಇರುವ ಕಾರಣವನ್ನು ಅರಿಯುವುದಿಲ್ಲ, ಅಥವಾ ಅವರು ಬಾರದೇ ಇರುವ ಕಾರಣವನ್ನು ಅರಿಯುವುದಿಲ್ಲ, ಅಥವಾ ಅವರು ಕೂಗುವಾಗ, ಬೊಬ್ಬೆ ಹಾಕುವಾಗ, ಅವರು ತಪ್ಪು ತೋರಿಸುವಾಗ, ಅವರು ಎತ್ತಿ ತೋರಿಸುವಾಗ ಅದು ಯಾವುದಕ್ಕಾಗಿ, ಒಳಿತಿಗಾಗಿ, ಕೆಡುಕಿಗಾಗಿ ಎಂಬುದಾಗಿ ಅರಿಯುವುದಿಲ್ಲ. ತಪ್ಪು ಕಲ್ಪನೆಗಳಿಂದ ನಾವೆಲ್ಲವನ್ನು ಕಳೆದುಕೊಳ್ಳುತ್ತೇವೆ. ನೀವು ಕೊಟ್ಟಂಥ ಮಿತ್ರ ಬಾಂಧವ್ಯಗಳನ್ನು ಸಹ ಕಳೆದುಕೊಳ್ಳುತ್ತೇವೆ. ಅಂತೆ ಸ್ವಾಮಿ, ಮಧ್ಯಸ್ಥ ಪ್ರಾರ್ಥನಾ ತಂಡಗಳಲ್ಲಿಯೂ ನಾವು ನೋಡುತ್ತೇವೆ ವಿಭಿನ್ನತೆಗಳು. ಆ ವಿಭಿನ್ನತೆಯಲ್ಲಿ ಮನಸ್ತಾಪಗಳು. ಕೇವಲ ಮಧ್ಯಸ್ಥ ಪ್ರಾರ್ಥನೆಗಳನ್ನು ಮಾಡುವುದನ್ನು ನಾವು ನೋಡುತ್ತೇವೆ, ಆದರೆ ಹೊರಬರುವಾಗ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ ಸ್ವಾಮಿ. ಪ್ರಾರ್ಥಿಸುವವರನ್ನು ಕಂಡರೆ ಪ್ರಾರ್ಥಿಸುವವರಿಗೆ ಆಗುತ್ತಾ ಇಲ್ಲ, ಆಡುವವನನ್ನು ಕಂಡರೆ ಆಡುವವನಿಗೆ ಆಗುತ್ತಾ ಇಲ್ಲ, ಒಬ್ಬ ಯಾಜಕನನ್ನು ಕಂಡರೆ ಯಾಜಕನಿಗೆ ಆಗುತ್ತಾ ಇಲ್ಲ, ಒಬ್ಬ ಧರ್ಮಾಧ್ಯಕ್ಷನನ್ನು ಕಂಡರೆ ಧರ್ಮಾಧ್ಯಕ್ಷನಿಗೆ ಆಗುತ್ತಾ ಇಲ್ಲ, ಒಬ್ಬ ಪ್ಯಾಸ್ಟರ್ನ ಕಂಡರೆ ಮತ್ತೊಬ್ಬ ಪ್ಯಾಸ್ಟರ್ಗೆ ಆಗುತ್ತಾ ಇಲ್ಲ, ಒಬ್ಬ ಮಿತ್ರನನ್ನು ಕಂಡರೆ ಇನ್ನೊಬ್ಬನೊಂದಿಗೆ ಇರುವುದೇ ಕಂಡರೆ ಅಲ್ಲಿ ಆಗುತ್ತಾ ಇಲ್ಲ. ಯೇಸು, ಎಲ್ಲಿ ನೋಡಿದರೂ ತಪ್ಪು ಕಲ್ಪನೆಗಳು. ಯೇಸು, ಗಂಡನಿಗೆ ಹೆಂಡತಿಯಲ್ಲಿ ಕೊರತೆ, ಹೆಂಡತಿಯಲ್ಲಿ ಗಂಡನಿಗೆ ಕೊರತೆ, ಮಕ್ಕಳಲ್ಲಿ ಎತ್ತವರಲ್ಲಿ ಕೊರತೆ, ಎತ್ತವರಲ್ಲಿ ಮಕ್ಕಳಲ್ಲಿ ಕೊರತೆ. ಯೇಸು, ಎಲ್ಲ ಕಡೆ ಕೊರತೆಗಳು ತುಂಬಿ ಹೋಗಿದೆ ರಾಜ. ಈಗ ಸ್ವಾಮಿ, ಬೆಳಗಿನ ಸುಪ್ರಭಾತದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ಕೊರತೆಗಳಲ್ಲಿಯೇ ತುಂಬಿ ಹೋಗಿ, ಈ ಕೊರತೆಗಳಲ್ಲಿಯೇ ಕುಗ್ಗಿ ಹೋಗಿ, ತಾವಾಗಿಯೇ ಕೆಟ್ಟದ್ದನ್ನು ಚಿಂತೆ ಮಾಡಿಕೊಳ್ಳುತ್ತಾ, ತಪ್ಪು ಕಲ್ಪನೆಯನ್ನು ಚಿಂತೆ ಮಾಡಿಕೊಳ್ಳುತ್ತಾ, ತಾವಾಗಿಯೇ ತಮ್ಮ ಹೃದಯದಲ್ಲಿ ಒಂದು ಒಡಕನ್ನು ಉಂಟು ಮಾಡಿಕೊಳ್ಳುತ್ತಾ, ತಾವಾಗಿಯೇ ವ್ಯಕ್ತಿಗಳಿಂದ ದೂರಾಗಿ, ಕೊನೆಗೆ ತಾವಾಗಿಯೇ ಆ ವ್ಯಕ್ತಿಗಳನ್ನು ಅಪದೂರು ಮಾಡಿ, ಆ ವ್ಯಕ್ತಿಗಳಿಂದ ಸ್ವಾಮಿ ಇರುವ ಬಾಂಧವ್ಯವನ್ನು ಕಳೆದುಕೊಳ್ಳುವಂಥ ಕಾಲಗಳಾಗಿ ಹೋಗಿದೆ ಸ್ವಾಮಿ. ಅಂತೆಯೇ ಕರುಣೆ ತೋರಿ, ದಯೆ ತೋರಿರಿ ರಾಜ. ನಿಮ್ಮ ಆತ್ಮರ ಪ್ರಸನ್ನತೆಯ ಕೃಪೆಯನ್ನು ಕಳುಹಿಸಿ ನಮ್ಮಲ್ಲಿರುವಂಥ ಎಲ್ಲ ತಪ್ಪು ಕಲ್ಪನೆಗಳನ್ನು, ನೆಗೆಟಿವಿಟಿಗಳನ್ನು ತೆಗೆದು ಹಾಕಿ, ಏನು ಮಾತನಾಡಿದರು, ಏನು ಚಿಂತಿಸಿದರು, ಏನು ಕೇಳಿದರೂ ಒಳಿತನ ಮಾತ್ರ ಆಲೋಚಿಸುವಂತೆ, ಒಳಿತಿನ ಮಕ್ಕಳಾಗಿ ಬಾಳುವಂಥ ಕೃಪೆಯನ್ನು ಕರುಣಿಸುವಂತೆ ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು ನಮ್ಮೆಲ್ಲರನ್ನು ಕರೆತಂದಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ರಜ. ಅಪ್ಪ ತಂದೆ, ಎಲ್ಲ ತಪ್ಪು ಕಲ್ಪನೆಯಿಂದ ಉಳ್ಳವರನ್ನು ನಿಮ್ಮ ಉನ್ನತದ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಿದ ರಜ. ಅವರೆಲ್ಲರ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ನನ್ನ ತಮ್ಮಂದಿರ ಮಧ್ಯೆ ತಪ್ಪು ಕಲ್ಪನೆಗಳು ಸ್ವಾಮಿ, ತಪ್ಪು ಕಲ್ಪನೆಗಳಿಂದ ಕುಟುಂಬ ಒಡೆದು ಹೋಗಿದೆ ಸ್ವಾಮಿ. ಅಪ್ಪ, ಇಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ತಂದೆ ತಾಯಿಯಿಂದ ಮಕ್ಕಳ ಮೇಲೆ ತಪ್ಪು ಕಲ್ಪನೆಗಳು ಸ್ವಾಮಿ. ಅಪ್ಪ, ಈ ತಪ್ಪು ಕಲ್ಪನೆಗಳಿಂದ ಮನನೊಂದು ತಂದೆ ತಾಯಿ ದೂರವಾಗಿದ್ದಾರೆ ಸ್ವಾಮಿ. ಇಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ಪತಿ ಪತ್ನಿಯರ ಮಧ್ಯೆ ತಪ್ಪು ಕಲ್ಪನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಮಕ್ಕಳ ದಾಂಪತ್ಯ ಜೀವನ ಒಡೆದು ಹೋಗಿ ವಿಚ್ಛೇದನಕ್ಕೆ ಗುರಿಯಾಗಿದ್ದರು ಸ್ವಾಮಿ. ಅಪ್ಪ, ಇಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ, ಕರುಣೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಯಾಚಕರಲ್ಲಿ, ಕನ್ನಶಿಯರಲ್ಲಿ ಎಲ್ಲ ಶಿಕ್ಷಕರು ವೃಂದದಲ್ಲಿ ಸಾಕು ತಪ್ಪು ಕಲ್ಪನೆಗಳು ಸ್ವಾಮಿ. ಅಪ್ಪ, ಇಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ, ಕರುಣೆ ತೋರಿರಿ ಸ್ವಾಮಿ. ಅಪ್ಪ, ಕೆಲಸ ಮಾಡೋ ಜಾಗದಲ್ಲಿ ಸಹ ತಪ್ಪು ಕಲ್ಪನೆಗಳು ಹುಡುಕಿಕೊಂಡು ಅಪ್ಪ ಮನೆ ನೊಂದು ಹೋಗಿದ್ದಾರೆ ಸ್ವಾಮಿ. ಇಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ, ಕರುಣೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ಎಲ್ಲ ರಾಜಕೀಯ ವ್ಯಕ್ತಿಗಳಲ್ಲಿ ತಪ್ಪು ಕಲ್ಪನೆಗಳು ಹುಡುಕಿಕೊಂಡು ಅಪ್ಪ ತಮ್ಮಲ್ಲಿ ಕಿತ್ತಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಸ್ವಾಮಿ. ಅಪ್ಪ, ಇಂತೆಲ್ಲ ಮಕ್ಕಳ ಮೇಲೆ ದಯ ತೋರಿ, ಕರುಣೆ ತೋರಿರಿ ಸ್ವಾಮಿ. ಪಿತಾ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಜೀವನ ತಂದೆ, ಆಮೆನ್.
ಸುಶೀಲಮ್ಮ, ಲತೀಶಾ ಪ್ರಾರ್ಥಿಸಿ. ದೇವರ ವಾಕ್ಯ ಆಲಿಸೋಣ. ಕೀರ್ತನೆಗಳು ಅಧ್ಯಾಯ 6 ವಾಕ್ಯ 2. ಯೆಹೋವನೇ, ನನ್ನನ್ನು ಕನಿಕರಿಸು, ನಾನು ರೋಗಿಯಾಗಿದ್ದೇನೆ, ಬಲಹೀನನಾಗಿದ್ದೇನೆ, ನನ್ನನ್ನು ಗುಣಪಡಿಸು, ನನ್ನ ಎಲುಬುಗಳು ನಡುಗುತ್ತಿವೆ. ಕೀರ್ತನೆಗಳು ಅಧ್ಯಾಯ 68 ವಾಕ್ಯ 19. ನಮ್ಮ ಅನುದಿನದ ನಮ್ಮನ್ನು ಬರುವ ಯೆಹೋವನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವವನು ಆತನೇ. ಯೆಶಾಯ ಅಧ್ಯಾಯ 30 ವಾಕ್ಯ 18. ಯೆಹೋವನು ನಿಮಗೆ ಕರುಣೆ ತೋರಿಸಲು ಇಷ್ಟಪಡುತ್ತಾನೆ, ಆತನು ನಿಮ್ಮನ್ನು ಎದುರು ನೋಡುತ್ತಿದ್ದಾನೆ, ಆತನು ಎದ್ದು ನಿಮ್ಮನ್ನು ಸಂತೈಸಲು ಬಯಸುತ್ತಾನೆ. ದೇವರಾದ ಯೆಹೋವನು ನ್ಯಾಯವಂತನಾಗಿದ್ದಾನೆ, ಆತನ ಸಹಾಯವನ್ನು ನಿರೀಕ್ಷಿಸುವವರೆಲ್ಲರೂ ಆಶೀರ್ವದಿಸಲ್ಪಡುವರು. ಕೀರ್ತನೆಗಳು ಅಧ್ಯಾಯ 86 ವಾಕ್ಯ 16. ನನ್ನ ಮೊರೆಗೆ ಕಿವಿಗೊಟ್ಟು ಕರುಣೆ ತೋರು, ನಿನ್ನ ಸೇವಕನಾದ ನನಗೆ ಪದವನ್ನು ದಯಪಾಲಿಸು, ನಿನ್ನ ಸೇವಕನು ನನ್ನನ್ನು ರಕ್ಷಿಸು. ಅಪೊಸ್ತಲರ ಕಾರ್ಯಗಳು ಅಧ್ಯಾಯ 14 ವಾಕ್ಯ 31. ಅವರು ಅವನಿಗೆ, ನೀವು ಯೇಸುವಿನಲ್ಲಿ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವೆ ಮತ್ತು ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರು ಎಂದು ಹೇಳಿದರು. ಕೀರ್ತನೆಗಳು 41:3. ಅವನು ಕಾಯಿಲೆಯಿಂದ ಹಾಸಿಗೆಯಲ್ಲಿರುವಾಗ ಯೆಹೋವನು ಅವನಿಗೆ ಬಲವನ್ನು ಕೊಡುವನು, ಅವನು ಕಾಯಿಲೆಯಿಂದ ಹಾಸಿಗೆಯಲ್ಲಿದ್ದರೂ ಯೆಹೋವನು ಅವನನ್ನು ಗುಣಪಡಿಸುವನು. ಯೆಶಾಯನ ಗ್ರಂಥ ಅಧ್ಯಾಯ 41 ವಾಕ್ಯ 10. ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನಿನಗೆ ನನ್ನ ವಿಜಯಹಸ್ತದ ಆಧಾರ ಇದೆ ನಿನಗೆ. ಮತ್ತೇಯ ಅಧ್ಯಾಯ 12 ವಾಕ್ಯ 50. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ ಸಹೋದರಿ ತಾಯಿ ಎಂದರು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅನಂತ ತಂದೆಯೇ, ನಿಮ್ಮ ಪ್ರೀತಿಯ ಪ್ರತಿಬಿಂಬದಲ್ಲಿ ಸದಾ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಕುಟುಂಬದ ಮೇಲೆ ಕರುಣೆ ತೋರಿಸಿ, ಈ ಲೋಕದ ಮೇಲೆ ಕರುಣೆ ತೋರಿರಿ ಎಂದು ಪ್ರಾರ್ಥಿಸುವ ಪ್ರತಿಯೊಬ್ಬ ಸಮಯದಲ್ಲಿಯೂ ನನ್ನ ಪ್ರಾರ್ಥನೆ ಆಲಿಸುತ್ತೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನನಗಾಗಿ ಜೀವ ಪ್ರಭು ಯೇಸುವೆ, ಈ ದಿನಗಳಲ್ಲಿ ನಿಮ್ಮ ಕರುಣೆಯ ಹೃದಯದ ದಿನವನ್ನು ಆಚರಿಸಲು ನಾವು ಸಿದ್ಧರಾಗಿದ್ದೇವೆ. ಈ ದಿನಗಳಲ್ಲಿ ನನ್ನ ಕಲ್ಲಾದ ಹೃದಯವು ಮಾಂಸದ ಹೃದಯವಾಗುವಂತೆ, ನನ್ನಲ್ಲಿರುವ ಕೆಡುಕು ಕಲ್ಮಶಗಳು ದೂರವಾಗಿ ಕ್ಷಮೆ ಪ್ರೀತಿಯು ಪ್ರಬಲವಾಗುವಂತೆ ಮಾಡಿರಿ. ವಿಶ್ವಾಸ ಮತ್ತು ಪ್ರಾರ್ಥನೆಯೊಂದಿಗೆ ಪ್ರತಿಯೊಬ್ಬರಲ್ಲಿಯೂ ನಾನು ನಿಮ್ಮನ್ನು ಕಂಡು ನಿಮ್ಮನ್ನು ಪ್ರೀತಿಸುವಂತೆ ಮಾಡಿರಿ. ನನ್ನ ಜೀವನದ ಕ್ಷಣಗಳು ನೀವು ನಮ್ಮ ಆಶ್ರಯವಾಗಿದ್ದೀರಿ, ಕರುಣೆಯಾಗಿದ್ದೀರಿ ಹಾಗೂ ನನ್ನ ಕಾಯುವ ಕುರಿಗಾಗಿ ಆಗಿದ್ದೀರಿ. ನನ್ನ ಮೇಲೆಯೂ ಲೋಕದ ಸರ್ವ ಜನತೆಯ ಮೇಲೂ ನನ್ನ ಕುಟುಂಬದ ಮೇಲೆ ಕರುಣೆ ತೋರಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಪ್ರಿಯರೇ, ನಾವಿಂದು ಪ್ರಾರ್ಥಿಸುತ್ತೇವೆ ತಪ್ಪು ಕಲ್ಪನೆಯುಳ್ಳವರಿಗಾಗಿ. ಇಲ್ಲಿ ನಾವು ಚಿಂತಿಸಬೇಕು, ಮೊಟ್ಟ ಮೊದಲಿಗೆ ನಾವು ಚಿಂತಿಸಬೇಕಾಗಿರುವುದು
ನಮ್ಮನ್ನು ನಾವು ಚಿಂತಿಸಬೇಕು. ನೋಡಿ, ದೇವರು ನಮಗೆ ಎಷ್ಟೋ ಜನರನ್ನ ಜೀವನದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನಮಗೆ ಪ್ರಾಯ 30, 35, 40, 45, 50, 60, 65, ಸೊ ಎಷ್ಟು ಪ್ರಾಯವಿರ್ಬೋದು. ಇಷ್ಟರವರೆಗೆ ದೇವರು ನಮಗೆ ಒಳ್ಳೆಯವರನ್ನ ಕೊಟ್ಟಿದ್ದಾರೆ, ನಮ್ಮನ್ನು ತಿದ್ದುವರನ್ನ ಕೊಟ್ಟಿದ್ದಾರೆ, ನಮ್ಮನ್ನು ಪರಿವರ್ತಿಸುವವರನ್ನ ಕೊಟ್ಟಿದ್ದಾರೆ, ನಮ್ಮನ್ನು ಪ್ರೀತಿಸುವವರನ್ನ ಕೊಟ್ಟಿದ್ದಾರೆ, ನಮಗೆ ಸಹಾಯ ಮಾಡೋರನ್ನ ಕೊಟ್ಟಿದ್ದಾರೆ. ಕೆಲವು ಸಾರಿ ನಮಗೆ ಹಣ ಸಹಾಯ ಮಾಡದೇ ಇರ್ಬೋದು, ಆದರೆ ಪ್ರಾರ್ಥನೆಯಿಂದ ಸಹಾಯ ಮಾಡುವವರು ಹಾಗೂ ನಮ್ಮ ಕಷ್ಟದಲ್ಲಿ ಸಹಾಯ ಮಾಡುವವರು, ನಮ್ಮ ವೇದನೆ ದುಃಖದಲ್ಲಿ ಸಹಾಯ ಮಾಡೋರನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಗಳನ್ನೆಲ್ಲ ಕೆಲವು ಸರಿ ನಮ್ಮ ಸ್ವಾರ್ಥದಿಂದ, ಚಿಕ್ಕ ಚಿಕ್ಕ ವಿಷಯಗಳ ಕಾರಣ, ತಪ್ಪು ಕಲ್ಪನೆಗಳ ಕಾರಣ ನಾವು ಕಳೆದುಕೊಂಡಿದ್ದೇವೆ. ಕಳೆದುಕೊಳ್ಳೋದು ಒಂದು ಕ್ಷಣ, ನಾವೊಂದು ವ್ಯಕ್ತಿಯನ್ನು ಕಳೆದುಕೊಳ್ಳೋದು ಒಂದು ಕ್ಷಣ, ಆದರೆ ಮತ್ತೆ ಆ ವ್ಯಕ್ತಿಯನ್ನು ಸಂಪಾದಿಸುವುದು ತುಂಬ ಕಷ್ಟ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ಯೋಚಿಸುವ, ನಾನು ಯಾರನ್ನು ಕಳೆದುಕೊಂಡಿದ್ದೇನೆ ಅಂದರೆ, ದೇವರು ನಮಗೆ ಕೊಡುವುದೆಲ್ಲ ವ್ಯಕ್ತಿಗಳನ್ನು ದೇವರು ಕೊಡ್ತಾರೆ ನಮಗೆ. ದೇವರು ನಮಗೆ ಪ್ರತ್ಯೇಕವಾಗಿ ಕೆಲವು ಸಾರಿ ನಮ್ಮನ್ನು ವ್ಯಕ್ತಿಗಳನ್ನು ಆರಿಸಿಕೊಡ್ತಾರೆ. ಆರಿಸಿಕೊಟ್ಟಂಥ ವ್ಯಕ್ತಿಗಳನ್ನು ಒಳಿತಿಗಾಗಿ ದೇವರು, ನಮ್ಮ ಸಂರಕ್ಷಣೆಗಾಗಿ ಅಥವಾ ನಮ್ಮ ಕೊರತೆಗಳಿಗಾಗಿ ದೇವರು ಆರಿಸಿಕೊಟ್ಟ ವ್ಯಕ್ತಿಗಳನ್ನು ನಾವು ನಮ್ಮ ಸ್ವಾರ್ಥದಿಂದ ಕಳೆದುಕೊಳ್ತೇವೆ, ತಪ್ಪು ಕಲ್ಪನೆಯಿಂದ ಕಳೆದುಕೊಳ್ತೇವೆ, ನೆಗೆಟಿವಿಂದ ಕಳೆದುಕೊಳ್ತೇವೆ. ಯೋಚಿಸಬೇಕು. ನಮ್ಮ ಜೀವಿತ ತುಂಬ ಕ್ಲಿಷ್ಟಕರವಾದದ್ದು ಪ್ರಿಯರೇ. ನೋಡಿ, ಕೆಲವು ಸಾರಿ ಈ ಮಾತುಗಳನ್ನು ಹೇಳುವಾಗಲೂ ಸಹ ನಮ್ಮಲ್ಲಿ ಬರುವಂಥ ಪ್ರಚೋದನೆಗಳು ಬರಬಹುದು. ಇದು ನನ್ನನ್ನು ಕುರಿತು ಹೇಳ್ತಾ ಇರ್ಬೋದು, ನಮಗೆ ಹೇಳ್ತಾ ಇರ್ಬೋದು ಎನ್ನುವಂಥ ಮನೋಭಾವನೆಗಳನ್ನು ಸಹ ಈ ಸೈತಾನ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ತರ್ತಾನೆ. ಪ್ರಿಯ, ದೇವರು ನಮಗೆ ಕೊಡುವಂತಹ ವ್ಯಕ್ತಿಗಳು ನಮ್ಮ ಒಂದು ಮಾರ್ಗವನ್ನು ಸಿದ್ಧಪಡಿಸಲಿಕ್ಕಾಗಿ. ನೋಡಿ, ಮಾರ್ಕನ ಶುಭ ಸಂದೇಶ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುವಾಗ ವಾಕ್ಯ ಹೀಗೆ ಹೇಳ್ತದೆ, ನಿನಗೆ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ನಿನ್ನ ಮಾರ್ಗವನ್ನು ಸಿದ್ಧಪಡಿಸುವನು. ಒಂದು ಪ್ರಭುವಾದ ರಕ್ಷಕರಾದ ಯೇಸು ನಮ್ಮ ಜೀವಿತದಲ್ಲಿ ನಮ್ಮ ಮಾರ್ಗವನ್ನು ಸಿದ್ಧಪಡಿಸಲು ಬಂದರು. ಎರಡನೇದು, ಪ್ರಭು ಯೇಸುವಿನ ಮಾರ್ಗವನ್ನು ಸಿದ್ಧಪಡಿಸಲು ಸ್ನಾನಿಕ ಯೋಹಾನರು ಬಂದರು. ಹಾಗೆಯೇ ಪ್ರಭು ಯೇಸುವಿನಿಗೆ ಜನ್ಮ ಕೊಟ್ಟು ಯೇಸುವನ್ನು ಈ ಲೋಕಕ್ಕೆ ಕರೆತರಲು ತಮ್ಮನ್ನು ಸಮರ್ಪಿಸಿಕೊಳ್ಳಲು ತಾಯಿ ಮಾತೆ ಮರಿಯಮ್ಮರು ಬಂದರು. ಇದು ಒಂದು ಇತಿಹಾಸ, ವಿಶ್ವಾಸದ ಇತಿಹಾಸ. ಹಾಗೆಯೇ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ದೇವರು ನನ್ನನ್ನು ಮತ್ತು ನಿಮ್ಮನ್ನು ಮುನ್ನಡೆಸುವುದಕ್ಕಾಗಿ ಒಂದು ವ್ಯಕ್ತಿಗಳನ್ನು ನಿರ್ಮಿಸಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಅದರಿಂದ ನಾವು ಕಳೆದುಕೊಂಡಂಥ ವ್ಯಕ್ತಿಯನ್ನು ಯಾವುದಕ್ಕಾಗಿ ಕಳೆದುಕೊಂಡಿದ್ದೇವೆ ಎಂಬುದಾಗಿ ನಾವು ಯೋಚನೆ ಮಾಡೋದಿಲ್ಲ. ಕೆಲವು ಸಾರಿ ನಾವು ತಪ್ಪಿನ ನಿಮಿತ್ತವಾಗಿ ಕಳೆದುಕೊಳ್ಳುತ್ತೇವೆ, ಕೆಟ್ಟ ದುರ್ಗುಣಗಳ ನಿಮಿತ್ತವಾಗಿ ಕಳೆದುಕೊಳ್ಳುತ್ತೇವೆ. ಸೊ ಎಲ್ಲಿ ನಾವು ನೋಡಿ ನಮ್ಮನ್ನು ನಾವು ಕುಳಿತು ಆಲೋಚಿಸುವಾಗ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಎರಡೂ ಸಹ ನಮ್ಮ ಮುಂದೆ ಇರ್ತದೆ. ಅದನ್ನು ಒಳಿತು ಕೆಡುಕು ಎರಡೂ ಸಹ ನಮ್ಮ ಮುಂದೆ ಇರ್ತದೆ. ಅದರಿಂದ ಒಳಿತನ್ನು ಆರಿಸಿ ಕೆಡುಕನ್ನು ಬಿಟ್ಟು ಬಿಡುವಂತೆ ನಾವು ಪ್ರಾರ್ಥಿಸಬೇಕು. ಅದರಿಂದ ನಾವು ದೇವರು ಕೊಟ್ಟಂಥ ವ್ಯಕ್ತಿ, ನಮಗೆ ಗೊತ್ತು, ದೇವರು ಕೊಡುವಂಥ ವ್ಯಕ್ತಿನೂ ಗೊತ್ತು, ಅಥವಾ ಸೈತಾನ ಕೊಡುವಂಥ ವ್ಯಕ್ತಿಯೂ ಸಹ ನಮಗೆ ಗೊತ್ತುಂಟು. ಹೀಗಿರುವಾಗ ನಾವು ತಪ್ಪು ಕಲ್ಪನೆಯಿಂದ ಕಳೆದುಕೊಂಡಂಥ ವ್ಯಕ್ತಿಗಳನ್ನು ಒಂದು ಸಾರಿ ರಿಯಲೈಸ್ ಮಾಡೋಣ, ಕುಳಿತುಕೊಂಡು ನಾನು ಯಾರನ್ನ ಕಳೆದುಕೊಂಡಿದ್ದೇನೆ, ನಾನು ನಿಜವಾಗಿಯೂ ದೇವರು ಕೊಟ್ಟ ವ್ಯಕ್ತಿಯನ್ನು ಕಳೆದುಕೊಂಡಿದ್ದೇನೆ, ಅಥವಾ ನನ್ನ ಸ್ವಾರ್ಥದಿಂದ ನಾನು ಕಳೆದುಕೊಂಡಿದ್ದೇನೆ, ನನ್ನ ಬಾಯಿ ಮಾತಿನಿಂದ ನಾನು ಕಳೆದುಕೊಂಡಿದ್ದೇನೆ, ಅಥವಾ ನಾನು ಮಾಡಿದ ದ್ರೋಹದಿಂದ ಕಳೆದುಕೊಂಡಿದ್ದೇನೆ, ವಂಚನೆಯಿಂದ ಕಳೆದುಕೊಂಡಿದ್ದೇನೆ. ಸೊ ಇದನ್ನು ಆಲೋಚಿಸಿ ಪ್ರಾರ್ಥಿಸೋ. ಪರಿಶುದ್ಧ ತಾಯಿ ಮಾತಿನ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ದೇವರ ದಯೆ ಕರುಣೆ ಸದಾ ಪ್ರತಿಯೊಬ್ಬರು ನೆಲೆಗೊಳ್ಳುವಂತೆ ನಾವು ಪ್ರಾರ್ಥಿಸೋಣ. ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ತಪ್ಪು ಕಲ್ಪನೆಯಲ್ಲಿರುವವರಿಗಾಗಿ ಪ್ರಾರ್ಥಿಸೋಣವೇ. Thank you.